ವೀಕ್ಷಕರೇ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ಇವತ್ತು ಒಬ್ಬರು ವಿಶೇಷವಾದ ವ್ಯಕ್ತಿ ಸಿಕ್ಕಿದ್ದಾರೆ. ಅದು ಆಜಾದ್ ಭಾರತ್ ಅನ್ನೋ ಸಿನಿಮಾ ನೋಡೋಕೆ ಬಂದಿದ್ದಾರೆ. ಅವರು ನಿಮ್ಮೆಲ್ಲರಿಗೂ ಪರಿಚಿತರು, ಡಾಕ್ಟರ್ ಸತೀಶ್ ಅವರು. ಅವರೊಟ್ಟಿಗೆ ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ ಈ ಸಿನಿಮಾದ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ ಸರ್? ಸೋಷಿಯಲ್ ಮೀಡಿಯಾನ ಸಂಚಲನ ಮಾಡ್ತಿದ್ದೀರಾ. ನಿಮ್ಮನ್ನ ಒಟ್ಟಿಗೆ ಮಾತಾಡಿದ್ರೆ ಒಂದು ಖುಷಿ ಆಗ್ತದೆ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ಇಲ್ಲ, ತುಂಬ ಖುಷಿ ಇದೆ ಸರ್. ಇವಾಗ TRPಲಿ ನಂದೇ ಹೈಯೆಸ್ಟ್ ಇದೆ ಅಂತ ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಒಂದೊಂದು ವ್ಯೂಸನ್ನು ಯಾರೇ ಮಾಡ್ಕೊಂಡು ಹೋಗಿರಲಿ, ಅದು ಕೆಟ್ಟದಾಗ ಮಾಡಲಿ ಏನಾರ ಮಾಡಲಿ, ಅವ್ರದ್ದು ಯಾರು ಟ್ರೋಲ್ ಮಾಡ್ತಾರೆ ಅವ್ರ ಪೇಜಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ನನ್ನಿಂದ ಅವ್ರಿಗೆ ಓಡ್ತಾ ಇದೆ. ಅದಕ್ಕೆ ನಂಗೆ ತುಂಬ ಸಂತೋಷ ಇದೆ. ಆಮೇಲೆ ನನ್ನಿಂದ ಅವರಿಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ, ಅವರು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಅದು ನನ್ನಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಅವರಿಂದ ಒಳ್ಳೇದಾಗ್ತಾ ಇದೆ. ಅವ್ರು ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಸರ್, ಈ ಆಜಾದ್ ಭಾರತ್ ಅನ್ನೋ ಸಿನಿಮಾ ನೋಡೋಕೆ ಬಂದಿರೋ ಒಂದು ಹಿಸ್ಟಾರಿಕಲ್ ಸಿನಿಮಾ. ಈ ಸಿನಿಮಾದ ಬಗ್ಗೆ ಯಾವ ಥರ ಫೀಲ್ ಇದೆ, ಅಥವಾ ಏನು ಖುಷಿ ಇದೆ ಅಂತ? ಇಲ್ಲ, ನನಗೆ ಇದ್ರ ಬಗ್ಗೆ ಸ್ಟೋರಿ ಗೊತ್ತಿಲ್ಲ. ಬರೀ ರೂಪಾಯಾರ್ ಮೇಡಮು ನನಗೆ ಹಳೆ ಫ್ರೆಂಡ್ಸ್ನು, ಹಳೆ ಸ್ನೇಹಿತರು. ಅವರೆಲ್ಲ ನಾವೆಲ್ಲ ಚಿಕ್ಕವರಂದರೆ ಒಂದು 20 ವರ್ಷದ ಹಿಂದೆಯಿಂದನೇ ಫ್ರೆಂಡ್ಸು. ಒಂದು ದಿವ್ಯಾ ಅಂತ JP ನಗರಲ್ಲಿದ್ದರು, ಅವರಿಂದ ಫ್ರೆಂಡ್ಸು ಆ ಟೈಮಿಂದ. ಆದರೆ ಇವತ್ತೇ ಅವ್ರ ಮುಖ ಅಷ್ಟು ವರ್ಷ ಆದಮೇಲೆ ನೋಡ್ತಾ ಇರೋದು. ಅವರು ಸಾನಿಯಾ ಅಯ್ಯರ್ ಅವ್ರ ಮಮ್ಮಿ ಇದ್ದಾರಲ್ಲ, ಅವರು ನಮ್ಮನ್ನ ಇವತ್ತು ಇನ್ವೈಟ್ ಮಾಡಿದ್ದಾರೆ ಒಂದು ಈ ಥರ ಸ್ಟೋರಿ ಅಂತ. ಅಂದರೆ ನೆಹರು ಜೊತೆ ಒಂದು ಲೇಡಿ ಇರ್ತಾರೆ, ಅವರೊಂದು ಮೇಯ್ನ್ ಲೀಡರ್ ಥರ ಒಂದು ಪಾತ್ರ. ಅದು ಯಾರಿಗೂ ಗೊತ್ತಿಲ್ಲದೆ ಇರೋದು, ಅಂದರೆ ಒಂದು ಬುಕ್ಕಲ್ಲೂ ಬರೆದಿಲ್ಲ, ಎಲ್ಲೂ ಯಾರೂ ಮಾತಾಡೂ ಇಲ್ಲ. ಆ ಥರದ್ದು ಒಂದು ಸ್ಟೋರಿನ ಇವರು ಹುಡುಕಿ ಅಂಥದ್ದು ಯುನಿಕ್ನೆಸ್ನ ತಂದು ಒಂದು ದೊಡ್ಡ ಮಟ್ಟದಲ್ಲಿ ಬಜೆಟಲ್ಲಿ ಮಾಡಿದ್ದಾರೆ. ಅದರಿಂದ ಅದು ನೋಡೋದಕ್ಕೋಸ್ಕರ ಕುತೂಹಲದಿಂದ ಬಂದಿದ್ದೀನಿ. ಅಂದರೆ ಇನ್ನೂ ಥಿಯೇಟ್ರ್ ಒಳಗೆ ಹೋಗಿಲ್ಲ, ಇಲ್ದಿದ್ರೆ ಮೂವಿ ಹೆಂಗಿತ್ತು ಅಂತಲೂ ಆನ್ಸರ್ ಮಾಡ್ತಾ ಇದ್ದೆ. ಸರ್, ರಾಜ್ಕುಮಾರ್ ಕಾಲದಲ್ಲಿ ಇತಿಹಾಸವನ್ನು ತಿಳಿಸುವಂಥ ಸಿನಿಮಾಗಳು ಬರ್ತಾಯಿತ್ತು. ಹೌದೌದು. ಈಗಿನ ಕಾಲದಲ್ಲಿ ಅದು ಕಮ್ಮಿ ಆಗಿದೆ. ನಿಮ್ಮ ಪ್ರಕಾರ ಇತಿಹಾಸಗಳನ್ನು ತಿಳಿಸುವಂಥ ಸಿನಿಮಾಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ? ಅಲ್ಲ, 100%. ಇವಾಗ ನೋಡಿ, ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಒಂದು ಲೇಡಿ ಕ್ಯಾರೆಕ್ಟ್ರು ನೆಹರು ಟೈಮಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಮೇಡಮ್ ಹೇಳಿದಾಗ ಹೌದಾ ಅಂತ ಕೇಳ್ತಾ ಇದ್ದೀವಿ. ಅಂದರೆ ನಮಗೆ ಬರೀ ನೆಹರು ಅವ್ರ ಜೊತೆ ಇದ್ದಿದ್ದು ಗಂಡಸರು ಅಷ್ಟೇ ಜ್ಞಾಪಕ ಬರ್ತಾ ಇದ್ದಿದ್ದು. ಒಂದು ಲೇಡಿ ಈ ಥರ ಪಾತ್ರ ಆ ಟೈಮಲ್ಲಿ ಇತ್ತು ಒರಿಜಿನಲ್ ಅಂತ. ಆದರೆ ಅವ್ರು ಎಲ್ಲಿಂದ ಕಂಡುಹಿಡಿದ್ರೋ ಗೊತ್ತಿಲ್ಲ. ಆ ಥರದ್ದೊಂದು ಯುನಿಕ್ನೆಸ್ನ ತೊಗೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿದೆ ಅಂತ ಆಚೆ ಎಲ್ಲ ತುಂಬ ಹೇಳ್ತಾಯಿದ್ರು. ಇವತ್ತು ನಾನೇ ಕಾಲ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಇವತ್ತು ನಾನು ನನ್ನ ಮಗ ಈ ಮೂವಿನ ನೋಡೋಕ್ಕೆ ಬಂದಿದ್ದೀವಿ. ಸರ್, ನಿಮ್ಮ ಮಗನ ವಿಷಯ ಎತ್ತಿದ್ದಕ್ಕೆ ಹೇಳ್ತಿದ್ದೀನಿ. ನಿಮ್ಮ ಮಗನ ಟಾಪ್ 2 ಹೀರೋ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇಂಥ ಸಬ್ಜೆಕ್ಟ್ ಏನಾದ್ರು ಬಂದರೆ ಖಂಡಿತ ನೀವು ಕಾಲ್ ಶೀಟ್ ಕೊಡಿಸ್ತೀರಾ? ಇಲ್ಲ, 100%. ನಾನು ಡಿಮ್ಯಾಂಡ್ ಮಾಡೋ ವ್ಯಕ್ತಿ ಅಲ್ಲ ಸರ್. ಇವಾಗ ಆಲ್ರೆಡಿ ನೋಡಿ, ಅವನಿಗೆ ಐದು ಮೂವಿ ಬಂತು. ಅಂದರೆ ಅವ್ನಿಗೆ ಇನ್ನೂ ಆ್ಯಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ. ಆ ಕಾರಣದಿಂದ ಅವನ್ನ ಈಗಲೇ ಬಿಡಲಿಲ್ಲ. ಯಾಕಂದರೆ ಒಂದು ಬಿಡಬೇಕಾದ್ರೆ ಎಲ್ಲ ಥರ ತಯಾರಿ ಮಾಡಿ ಬಿಡಬೇಕಂತ. ಅದರಿಂದ ಈಗ ಜಸ್ಟ್ ಫೇಲ್ ಮಾಡಿಸಿದ್ದೀನಿ. ಯಾಕಂದರೆ ಇಷ್ಟು ದಿನ ಬರೀ ಪಾಸ್ ಆಗ್ತಾಯಿದ್ದ, ಅದಕ್ಕೆ ಫೇಲ್ ಮಾಡಿಸಿದೆ. ಏನು ಕಾರಣ ಅಂದರೆ ಈಗ ಮೂವಿಗೆ ಬಿಡೋಣ ಅಂತ. ಯಾಕಂದರೆ ಪಾಸ್ ಆಗ್ತಾಯಿದ್ರೆ ಇನ್ನೂ 2 ವರ್ಷ ಕಾಲೇಜಲ್ಲೇ ಇರ್ತಿದ್ದ. ಡಿಗ್ರಿ ಆಗೋವರೆಗೂ ನಾನು ಕಾಯಬೇಕಾಗಿತ್ತು. ಆಮೇಲೆ ಅವನಿಗೂ ಏಜ್ ಆಗ್ಬಿಡೋದು, ನನಗೂ ಏಜ್ ಆಗ್ಬಿಡೋದು. ಅದರಿಂದ ಈಗ ಫೇಲ್ ಮಾಡಿಸಿದ್ದೀನಿ. ಇವತ್ತೇ ಒಂದು ಅನುಬಂಧ ಅವಾರ್ಡಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ದಾಗ ಯಾರೋ ಒಬ್ಬರು 2 ಕಡೆದು ಅಡ್ರೆಸ್ ಕೊಟ್ಟರು. ಒಂದು ಫೈಟಿಂಗ್, ಆಮೇಲೆ ಒಂದು ಆ್ಯಕ್ಟಿಂಗ್ದು, ಹನುಮನ್ ನಗರ. ಅಲ್ಲೇ ಅವನ್ನ ಆ್ಯಕ್ಟಿಂಗ್ ಕ್ಲಾಸ್ಗೆ ಹಾಕ್ತಾಯಿದ್ದೀನಿ. ನಾಳೆನೇ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿಗೆ ಸೇರಿಸ್ತಾ ಇದ್ದೀನಿ. ಸರ್, ಬಿಗ್ ಬಾಸ್ಗೆ ಸತೀಶ್ ಅವರು ಹೋದ್ಮೇಲೆ ಬಂದಾದ್ಮೇಲೆ ಏನು ವ್ಯತ್ಯಾಸ ಕಾಣಿಸ್ತಿದ್ದಾರೆ ಅಂತ? ಸರ್, ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ಲು ಸರ್, ಅಂದರೆ ಇಂಡಿಯಾ ಬಿಟ್ಟು ಆಚೆ ಸರ್. ಆದರೆ ಬಿಗ್ ಬಾಸ್ ಹೋದ್ಮೇಲೆ ಕರ್ನಾಟಕದಲ್ಲಿ ಇಂಚಿಂಚಿಗೂ, ಅಂದರೆ ಒಬ್ಬೊಬ್ಬರು ರೆಕಗ್ನೈಸ್ ಆಗಂಗೆ ನನಗೆ ಒಂದು ದೊಡ್ಡ ಮಟ್ಟದ ವೇದಿಕೆ ಅಂತಲೇ ಹೇಳ್ಬೋದು. ಅದರಿಂದನೇ ನನಗೆ ಹೆಚ್ಚು ಪ್ರಸಿದ್ಧಿ ಸಿಕ್ತು. ಅದರಿಂದ ನನಗೆ ತುಂಬ ಸಂತೋಷ ಇದೆ. ಇತ್ತೀಚೆಗೆ ಭಾರಿ ಟ್ರೋಲ್ ಆಗ್ತಿದೆ, ನೀವು ಗಿಲ್ಲಿ ವಿರುದ್ಧ ಮಾತಾಡ್ತಿರೋದು. ಯಾಕಷ್ಟು ಕೋಪ ಅಂತ? ಕೋಪ ಹಂಗೆ ಮೋಸ ಮಾಡಿದ್ರೆ ಅಷ್ಟು ಕೆಟ್ಟ ಬುದ್ಧಿ ಇದೆ ಸರ್. ಬೇರೆಯವ್ರಿಗೆ ಮೀಟ್ರಿಲ್ಲ, ಅವರೆಲ್ಲ ಬಕೆಟ್ ಹಿಡಿತಾರೆ. ಹೆಂಗಂದರೆ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರ್ತಾರೆ. ಯಾರೋ ಬಂದ್ಬಿಟ್ಟು ಹಿಂದೆಯಿಂದ ಕಿವಿಲ್ ಬೇಡ, ಅವನ ಬಗ್ಗೆ ಬೈಬೇಡ, ಅವ್ನ ಫ್ಯಾನ್ಸ್ ಎಲ್ಲ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ತಕ್ಷಣ ಎದುರ್ಕೊಂಡು ಹಂಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ. ನನಗೆ ಆ ಬುದ್ಧಿ ಇಲ್ಲ. ನನಗೇನು ಕಣ್ಣಲ್ಲಿ ನೋಡಿದ್ದೀನಿ ಅದನ್ನು ಮಾತಾಡ್ತಾ ಇದ್ದೀನಿ. ನನಗೇನು ತೊಂದರೆ ಆಗಿದೆ, ಬೇರೆಯವ್ರಿಗೆ ಮನೆಯಲ್ಲಿ ಏನು ತೊಂದರೆ ಮಾಡಿದ್ದಾನೆ ಅದೆಲ್ಲ ಯಾರೂ ಒಳಗೆ ತೋರಿಸ್ತಾ ಇರಲಿಲ್ಲ. ಅಂದರೆ ಈ ನಡುವೆ ಅವ್ನು ತೊಂದರೆ ಮಾಡೋದು, ಇರಿಟೇಷನ್ನು ಎಲ್ಲ ನಿಮ್ಮ ಕಣ್ಮುಂದೆ ಇವಾಗ ತೋರಿಸ್ತಾ ಇದ್ದಾರೆ. ಮುಂಚೆ ತೋರಿಸ್ತಾ ಇರಲಿಲ್ಲ. ನಾನು ಅವಾಗಿಂದನೇ ಎತ್ತಿ ಹಿಡಿದಿದ್ದೀನಿ. ತೋರಿಸ್ದೇ ಇದ್ದಾಗಿಂದನೂ ಅವ್ನು ಕೆಟ್ಟವನು, ಕಳ್ತನ ಮಾಡಿದ್ದ, ಅದು ಇದು ಎಲ್ಲ ಕಡೆನೂ ಓಪನ್ ಆಗಿ ಹೇಳಿದ್ದೀನಿ. ನಾನೇನು ಎದುರ್ಕೊಂಬಿಟ್ಟು ಈಗ ಗಿಲ್ಲಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಎದುರ್ಕೊಳ್ಳೋ ವ್ಯಕ್ತಿ ಅಲ್ಲ. ನಾನು ಸಿಂಗಲ್ ಮ್ಯಾನ್. ಅವರ 1,00,000 ಜನ ಬಂದರೂ ನಾನು ಗೆಲ್ತೀನಿ. ಅವ್ರು 1,00,000 ಜನ ಅವ್ರು ಬರಲಿ, ನಾನೇ ಗೆಲ್ಲೋದು. ಆ್ಯಸ್ ಎ ಕಲರ್ಸ್ ಕನ್ನಡದ ಒಂದು ಬಿಗ್ ಬಾಸ್ಗೆ ಹೋಗಿ ಬಂದರಾಗಿ ನಿಮ್ಮ ಫೇವ್ರೇಟ್ ಯಾರು ಸರ್? ಸೀಸನ್ 1 to 12 ಏನು ಇವಾಗಿನ ಸೀಸನ್? ಈ ಸೀಸನ್ನಲ್ಲಿ ನನಗೆ ಅಶ್ವಿನಿ ಗೌಡ ಅವರು, ರಕ್ಷಿತಾ ಅವರು ಗೆಲ್ಲಬೇಕಂತ, ಗಿಲ್ಲಿ ಸೆಕೆಂಡ್ ಬರಬೇಕಂತ, ಫಸ್ಟ್ ಬರಬಾರ್ದು ಅಂತ. ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಿಮ್ಮ ಪ್ರೀತಿ ಹಿಂಗೇ ಇರಲಿ.
ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ಇನ್ನೂ 2 ಪಿಕ್ಚರ್ ನಾನು ಹೀರೋ ಮಾಡ್ತಾಯಿದ್ದೀನಿ, ಮಗನ ಹೀರೋ ಮಾಡೋಕ್ಕೋಗಿ ನಾನೇ ಹೀರೋ ಮಾಡ್ತಾಯಿದ್ದೀನಿ. ಅದು ನಾನು ಮಾಡೋ ಟೈಮಲ್ಲೇ ಅವನು ಲಾಂಚ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ನನ್ನ ಮಗನ್ನು ಎಂಕರೇಜ್ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಾನು ಇಂಡಿಯಾಗೆ ನಂಬರ್ 2 ಹೀರೋ ಮಾಡಬೇಕಂತ ಇದ್ದೀನಿ. ಅದನ್ನು ಆಸೆನ ಎಲ್ಲರೂ ದಯವಿಟ್ಟು ಈಡೇರಿಸಿ. ಸರ್ ನೀವೇ ಒಂದು ವಿಷಯ ಹೇಳಿದರೆ ನೀವೇ ಹೀರೋ ಆಗಿ ಮಾಡ್ತಿದ್ದೀರಾ ಅಂತ, ತುಂಬ ಖುಷಿಯ ವಿಚಾರ. ಯಾವ ಥರ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ರೆ ಏನು ಅದ್ರ ಬಗ್ಗೆ ಹೇಳಿದ್ರೆ? ಸರ್, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರು, ಅಂದರೆ ಅದು ದೆವ್ವದ ಮೂವಿ. ಅದು ಗುರುಮೂರ್ತಿ ಅಂತ ಡೈರೆಕ್ಟರು, ಆಂಧ್ರ ಅವರು ಪ್ರೊಡ್ಯೂಸರು. ಇನ್ನೇನು ಒಂದು ತಿಂಗಳು 2 ತಿಂಗಳಲ್ಲಿ ಅದು ಅಷ್ಟರೊಳಗೆ ಅಂದರೆ ಅವ್ರ ಬರ್ಡೇ ದಿನವೇ ಮುಹೂರ್ತ ಆಗಬೇಕಿತ್ತು. ಪ್ರಿಯಾಂಕಾ ಮೇಡಮ್ ಅವ್ರ ಬರ್ಡೇ ದಿನ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಅದರಲ್ಲಿ ಅವ್ರ ಗಂಡನ ಪಾತ್ರ, ಅದು ಹೀರೋ ಕ್ಯಾರೆಕ್ಟ್ರು. ಪ್ಲಸ್ ನನಗೊಂದು ಕೀಪು ಇರ್ತಾಳೆ, ನಾನು ಸ್ಟೋರಿ ಹೇಳೋಂಗಿಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ, ಇವ್ರಿಗೆ ಹೊಡೆದು ಬಡ್ದು ಹಿಂಸೆ ಕೊಡ್ತಾ ಇರ್ತೀನಿ, ಆ ಥರ. ಅದು ಮಗಳು ಒಂದು ರೋಡ್ ಆಕ್ಸಿಡೆಂಟಲ್ಲಿ ತೀರೋಗ್ತಾರೆ, ಅದು ದೆವ್ವ ಆಗ್ತಾರೆ, ಆ ಥರ ಸ್ಟೋರಿ. ಅಂದರೆ ಮುಂಚೆನೇ ಎಲ್ಲ ಸ್ಟೋರಿ ಹೇಳೋಂಗಿಲ್ಲ, ಶಾರ್ಟಾಗಿ ಇಷ್ಟು ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಇನ್ನು 25 ನಿಮಿಷ ಮೂವಿಲಿ ಇರ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.